ಕೊಣ್ಣೂರ ಗ್ರಾಮ ಪಂಚಾಯತಿ ಪಿಡಿಒ ಸಿದ್ದಪ್ಪ ಬಿರಾದಾರ ಸೇವೆಯಿಂದ ಅಮಾನತ್ತು. ಬಾಗಲಕೋಟೆ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿದ್ದ ಜಮಖಂಡಿ ತಾಲೂಕಿನ ಕೊಣ್ಣೂರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಸಿದ್ದಪ್ಪ ರಾಮಪ್ಪ ಬಿರಾದಾರ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಬಾಗಲಕೋಟೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ: ಕೊಣ್ಣೂರ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಮಾಜಿ ಅಧ್ಯಕ್ಷರಾದ ಮಲ್ಲಪ್ಪ ಶೇಖರ ಮಲಘಾಣ ಹಾಗೂ ಪಂಚಾಯತಿಯ ಸರ್ವ ಸದಸ್ಯರು 2025 ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ದೂರು ಸಲ್ಲಿಸಿದ್ದರು. ಈ ದೂರಿನನ್ವಯ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು. ತನಿಖಾ ವರದಿಯ ಮುಖ್ಯಾಂಶಗಳು: ತನಿಖಾ ತಂಡವು ಸಲ್ಲಿಸಿದ ವರದಿಯಲ್ಲಿ ಪಿಡಿಒ ಅವರ ಹಲವು ನಿಯಮಬಾಹಿರ ಚಟುವಟಿಕೆಗಳು ಬೆಳಕಿಗೆ ಬಂದಿವೆ. ಅನೇಕ ಪ್ರಕರಣಗಳಲ್ಲಿ ಅಧಿಕೃತ ದರ ಪಟ್ಟಿಗಳನ್ನು ಕೋಟೇಶನ್ ಕರೆಯದೇ ಇರುವುದು, ದಾಸ್ತಾನು ವಹಿಯನ್ನು ಸ್ಟಾಕ್ ರಿಜಿಸ್ಟರ್ ಸರಿಯಾಗಿ ನಿರ್ವಹಿಸದಿರುವುದು, ರೂ. 56,300 ಮೊತ್ತದ 10 HP ಮೋಟಾರ್ ಖರೀದಿಯಲ್ಲಿ ಸಾದಿಲ್ವಾರು ನಿಯಮಗಳ ಉಲ್ಲಂಘನೆ, ಇತರ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ನಡೆದಿರುವ ಆರ್ಥಿಕ ಅಕ್ರಮಗಳು ಸಾಬೀತಾಗಿವೆ. ಗ್ರಾಮಸ್ಥರ ಸತ್ಯಾಗ್ರಹ ಮತ್ತು ಜಯ: ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕೊಣ್ಣೂರ ಗ್ರಾಮಸ್ಥರು ಮಾರ್ಚ್ 6, 2026 ರಿಂದ ಮಾರ್ಚ್ 9, 2026 ರವರೆಗೆ ನಿರಂತರ ಧರಣಿ ಸತ್ಯಾಗ್ರಹ ನಡೆಸಿದ್ದರು. ಪ್ರತಿಭಟನೆಯ ತೀವ್ರತೆಗೆ ಮಣಿದ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಅಧಿಕಾರಿಯನ್ನು ಅಮಾನತುಗೊಳಿಸಿದರು. ಜಮಖಂಡಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಚಿನ ಮಾಚಕನೂರ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಮಾನತಿನ ಆದೇಶದ ಪ್ರತಿಯನ್ನು ಗ್ರಾಮಸ್ಥರಿಗೆ ಹಸ್ತಾಂತರಿಸಿದರು. ಈ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಂತರ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರನ್ನು ಭೇಟಿಯಾಗಿ ಸನ್ಮಾನಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು: ಈ ಯಶಸ್ವಿ ಹೋರಾಟದಲ್ಲಿ ಮಲ್ಲಪ್ಪ ಮಲಘಾಣ, ರಮೇಶ್ ತೇಲಿ, ರುದ್ರಪ್ಪ ಜಾನಮಟ್ಟಿ, ಮಂಜುನಾಥ ನಿಂಬರಗಿ, ರಮೇಶ ಬಗನ್ನವರ, ಪ್ರಕಾಶ ಹಗರಿ, ಸಂಜು ಪರಲಂಕಿ, ಹಣಮಂತ ಗಾಡದ, ರಮೇಶ ಹಡಪದ, ಮೈಬೂಬ್ ಸಾಬ್ ಪೆಂಡಾರಿ ಹಾಗೂ ಗ್ರಾಮದ ನೂರಾರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ಸುಮಾರು 4 ದಿನಗಳಿಂದ 5 ದಿನ ಮುಕ್ತಾಯವಾಗಿ 5ನೇ ದಿನವರೆಗೆ ನಾವು ಏನು ಕೊಣ್ಣೂರಿನ ಗ್ರಾಮಸ್ಥರು ಈ ಒಂದು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಏನಂತ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀರಿ. 1ನೇ ದಿನ ನಾವು ಇಲ್ಲಿ ಬಂದು ಭೇಟಿಯನ್ನು ನೀಡಿದ್ದೀವಿ. ನಾವು ಕೆಲವೊಂದು ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಿ. ಆ ಬೇಡಿಕೆಗಳನ್ನ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಿಳಿಸಿ, ಅದೇ ರೀತಿಯಾಗಿ ಅವರು ಈಗಾಗಲೇ ತಾವು ಏನು ಹೇಳಿದಿರಿ ಕೊಣ್ಣೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವ್ರನ್ನ ಅಮಾನತು ಮಾಡಬೇಕಂತೇಳಿ ಅದೇ ವಿಷಯವಾಗಿ ಇವತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರನ್ನು ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಅಮಾನತ ಆದೇಶವನ್ನು ಮಾಡಿದ್ದಾರೆ. ಇವತ್ತು ನಾವು ಏನೇ ಇದ್ರೂ ಕೂಡ ಸಾರ್ವಜನಿಕರ ಸೇವೆಯನ್ನು ಮಾಡೋರು ಮತ್ತು ಸೇವೆಯನ್ನು ಮಾಡ್ತಾ ಇರ್ತೀವಿ. ನಮ್ಮದು ಏನೋ ಇದ್ರೂ ಕೂಡ ನಾವು ಕಾನೂನಿನ ಏನು KCSR ನಿಯಮಾವಳಿ ಪ್ರಕಾರ ನಮ್ಮ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಅದೇ ರೀತಿ ಮುಂದುವರಿತೀವಿ. ಕೊಣ್ಣೂರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನು ವಜಾ ಮಾಡಬೇಕು ಅಂತ ಒಂದು ನಿರಂತರ ಧರಣಿಯನ್ನು ಇವತ್ತಿನ 5ನೇ ದಿವಸದ ಒಂದು ಮುಕ್ತಾಯದ ಹಂತದಲ್ಲಿ ಒಂದು ಸಂತೋಷದ ಸುದ್ದಿಯನ್ನು ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಧರಣಿ ನಿರಂತರ ಎಲ್ಲ ಬಾಂಧವರಿಗೆ ಒಂದು ಸಂತೋಷದ ಸುದ್ದಿಯನ್ನು ಹೇಳಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ನಾವು ನಿರಂತರ ಶಾಂತ ರೀತಿಯಿಂದ 5 ದಿನ ಒಂದು ಈ ಸಭೆಯನ್ನು ಈ ನಿರಂತರ ಧರಣಿಯನ್ನು ಮಾಡಿದ್ದಕ್ಕಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ಅತ್ಯುತ್ತಮವಾಗಿ ತೆಗೆದುಕೊಂಡಿದ್ದಾರೆ ಅಂತ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದ್ರೆ ನಾವು ಇದನ್ನ 5 ರಿಂದ 6 ತಿಂಗಳಾಯ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕೈತಿ ಅಂತ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ಹೆಮ್ಮೆಯಿಂದ ಹೇಳಕ್ಕೆ ನಾವು ಇಚ್ಛಾ ಪಡ್ತೀವಿ. ಯಾಕಂದ್ರೆ ತಾವೆಲ್ಲರೂ ಸಹಕಾರದಿಂದ ಈ ಧರಣಿಗೆ ತಾವು ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಇಲ್ಲ ಅವರು ದುರ್ನಡತೆ ಅವ್ರು ನಡವಳಿಕೆ ಸರಿ ಇಲ್ಲ ಅಂತ ತಾವು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಅದಕ್ಕೆ ನೀವೇನು ಮಾಡ್ತಿರೋ ಮಾಡ್ರಿ, ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಹೇಳಿದಕ್ಕೆ ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ
ಈ ಒಂದು ಅಮಾನತವನ್ನು ಆದೇಶವನ್ನು ಮಾಡಿದಂಥ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಬಾಗಲಕೋಟೆ ಇವರಿಗೂ ಕೂಡ ತುಂಬ ಹೃದಯದ ನಮ್ಮ ಕೊಣ್ಣೂರು ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅದರ ಜೊತೆಗೇನೆ ನಮ್ಮ ಮಾಜಿ ಶಾಸಕರಾದಂಥ ಆನಂದ ನೇಮಗೌಡ ಸರ್ಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಅದೇ ರೀತಿಯಾಗಿ ನಾವು ಪೊಲೀಸ್ ಇಲಾಖೆದವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಕೂಡ ನಮಗೆ ಯಾವುದೇ ರೀತಿ ತೊಂದರೆ ಮಾಡಲಿಲ್ಲ. ನೀವು ಶಾಂತ ರೀತಿಯಿಂದ ಧರಣಿ ಮಾಡಿದರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಅವರು ಹೇಳಿದ್ರು. ಅವರಿಗೂ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಈ ಸಮಯದಲ್ಲಿ. ಅದೇ ರೀತಿಯಾಗಿ ತಹಸೀಲ್ದಾರ್ ಸಾಹೇಬರಿಗೂ ಕೂಡ ನಾವು ರಿಪೋರ್ಟ್ ಮಾಡಿದ್ದೀವಿ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಈ ಒಂದು ಕೊಣ್ಣೂರು ಗ್ರಾಮದಲ್ಲಿ ತಾವು ಎಲ್ಲರೂ ಈ ಧರಣಿ ನಿರಂತರ ಒಂದು ಧರಣಿಗೆ ಸಭೆಗೆ ತಾವೆಲ್ಲರೂ ಒಂದು ಅತ್ಯುತ್ತಮವಾಗಿ ಬೆಂಬಲ ಕೊಟ್ಟಿದ್ದಕ್ಕಾಗಿ ನನ್ನ ವೈಯಕ್ತಿಕ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. बोलो भारत माता की जय, बोलो कर्नाटक माता की जय. ಇವತ್ತಿಗೆ 5ನೇ ದಿವಸ ನಮ್ಮದು ಧರಣಿ ಮಾಡಕ್ಕೆ ಚರ್ಚೆ ಮಾಡಿ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ನಮ್ಮ ಊರಿಗೆ ಆದ ಅನ್ಯಾಯದ ವಿಚಾರವಾಗಿ ಮನವಿ ಕೊಟ್ಟದ್ದಕ್ಕೆ ನಮಗೆ ಸಹಕರಿಸಿ ನಮ್ಮ ಬೇಡಿಕೆಗಳು ಈಡೇರಿಸಿದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅದರ ಜೊತೆಗೆ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದವರಿಗೆ ಕೂಡ ನಮ್ಮ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ಆನಂದ್ ನೇಮಗೌಡರು ಕೂಡ ಇಲ್ಲಿ ನಮ್ಮ ನಿರಂತರ ಹೋರಾಟದ ವೇದಿಕೆಗೆ ಬಂದು ನಮಗೆ ಅದರ ವಿಸ್ತಾರವಾಗಿ ತೆಗೆದುಕೊಂಡು ನಮಗೆ ಸಹಾಯ ಮಾಡಿದಂಥ ಅವರಿಗೂ ಕೂಡ ನಮ್ಮ ಈ ಗ್ರಾಮಸ್ಥರ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಹೋರಾಟಕ್ಕೆ ಪೊಲೀಸ್ ಇಲಾಖೆಯವರು ಸತತವಾಗಿ ಪ್ರತಿ ದಿವಸ ನಮಗೆ ವಿಚಾರಣೆ ಮಾಡಿ ನೀವು ಯಾವುದೇ ರೀತಿ ಧೈರ್ಯ ಮಾಡಬೇಡಿ, ನಮ್ಮದು ಯಾವುದೋ ಅಭ್ಯಂತರ ಇಲ್ಲ, ನೀವು ಮಾಡೋಕ್ಕೆ ನಾವು ತೊಂದರೆ ಮಾಡೋದಿಲ್ಲ, ನಿಮ್ಮ ಬೇಡಿಕೆ ಇರೋರಿಗೆ ನೀವು ನಿರಂತರವಾಗಿ ಶಾಂತತೆಯಿಂದ ಮಾಡಬಹುದು ಅಂತೇಳಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದರಂತೆಯೇ ನಮ್ಮ ತಹಸೀಲ್ದಾರ್ ಸಾಹೇಬರು ನಾವು ನಮ್ಮ ತನಿಖಾ ವರದಿ ಹೋಗಿ ನಮಗೆ ಇನ್ನೂ ವರದಿ ಬಂದಿಲ್ಲ, ವರದಿ ಬರೋವರೆಗೆ ಮತ್ತು ನಮ್ಮ ನ್ಯಾಯಾಧೀಶರಿಗೆ ನಾವು ಧರಣಿ ಮಾಡ್ತೀವಿ ಅಂತೇಳಿ ಮನವಿ ಮಾಡಿಕೊಂಡು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಸಹಕಾರ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮಸ್ಥರ ವತಿಯಿಂದ ಈ ಹೋರಾಟದವರ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕೊಣ್ಣೂರು ಗ್ರಾಮದ ಹಿರಿಯರು ಮತ್ತು ಹಿರಿಯರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಎಲ್ಲರೂ ಸಹಕಾರ ಮಾಡಿದ್ದಾರೆ. ಯಾಕಂದರೆ ನಿರಂತರ ಹೋರಾಟ ಮಾಡಿದವರು ಸಾಲದಲ್ಲ, ಒಂದೇ ದಿವಸಕ್ಕೆ ಮುಗಿದಿಲ್ಲ. ಇದೆಲ್ಲನೂ ಈ ಎಲ್ಲ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮಗೆ ಸಿಹಿ ಸುದ್ದಿ ಬಂದೈತಿ. ಆ ಸಿಹಿ ಸುದ್ದಿ ಎಲ್ಲರೂ ಸರಿಯಾಗಿ, ಯಾಕಂದ್ರೆ ಯಾವುದೋ ನಮಗೆ ತೊಂದರೆ ಆಗಿಲ್ಲ. ಇನ್ನು ಮುಂದಿನ ಅಧಿಕಾರಿಗಳು ನಮಗೆ ಚೆನ್ನಾಗಿ ಬರಲಿ, ನಮ್ಮ ಊರಿಗೆ ಇದ್ದ ಕಂಟಕ ಬಯಲಾಗೈತಿ, ಇನ್ನು ಒಳ್ಳೆ ಸುದ್ದಿ ಬರಲಿ ಅಂತೇಳಿ ಆ ದೇವರಲ್ಲಿ ಬೇಡಿಕೊಂಡು ನಾವು